Today we learn a play, that is the Watchman of the Lake. Before going to start the play, dear students, I want to ask a question. Why do you think lakes are dying up today? Why do you think lakes are drying up today? What would be done to save them? In present day, lakes are drying up. ಕೆರೆಗಳು, ಸರೋವರಗಳು, ನದಿಗಳು ಎಲ್ಲ ಬತ್ತಿ ಹೋಗ್ತಾ ಇದೆ. So, what are the reasons? And what could be done to save them? ಹಾಗಾದ್ರೆ ಅವುಗಳೆಲ್ಲ ಸೇವ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? Dear students, we can give many reasons for lakes drying up. ಇವತ್ತು ಕೆರೆಗಳು ಬತ್ತಿ ಹೋಗೋದಕ್ಕೆ ಹಲವಾರು ಕಾರಣಗಳನ್ನು ನಾವು ಕೊಡ್ಬೋದು. ಒಂದು, ನಾವೇನ್ ಮಾಡ್ತಾ ಇದ್ದೀವಿ, ಕೆರೆಗಳನ್ನ, ಹೂಳನ್ನ, ಸಿಲ್ಟನ್ನ ನಾವು ರಿಮೂವ್ ಮಾಡ್ತಾ ಇಲ್ಲ. ಒಂದು, ಮತ್ತೆ ವಿ ಆರ್ ಪಲ್ಯೂಟಿಂಗ್ ಅವರ್ ಲೇಕ್ಸ್. ನಾವೇನ್ ಮಾಡ್ತಾ ಇದೀವಿ, ನಾವು ನಮ್ಮ ಕೆರೆಗಳನ್ನ, ಸರೋವರಗಳನ್ನ ನಾವು ಪಲ್ಯೂಟ್ ಮಾಡ್ತಾ ಇದ್ದೀವಿ. ಅಂಡ್ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್ ಇನ್ ದ ಪ್ಲೇಸ್ ಆಫ್ ಲೇಕ್ಸ್. ಕೆರೆಗಳನ್ನ ಮುಚ್ಚಿ ಅದರ ಜಾಗದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಬಿಲ್ಡಿಂಗ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವೆ. ವಿ ಆರ್ ಎಕ್ಸ್ಟೆಂಡಿಂಗ್ ಅವರ್ ವಿಲೇಜಸ್ ಆರ್ ಸಿಟೀಸ್. ನಾವು ಏನ್ ಮಾಡ್ತೇವೆ, ಹಳ್ಳಿಗಳನ್ನ ಅಥವಾ ಸಿಟಿಗಳನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಕೆರೆ ಜಾಗದಲ್ಲಿ ಮನೆಗಳನ್ನ ಕಟ್ಟೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಡ್ಯೂ ಟು heavy population. So that's why ನಮ್ಮ ನೆಗ್ಲಿಜೆನ್ಸ್ ಇಂದ, ಡ್ಯೂ ಟು ಅವರ್ ನೆಗ್ಲಿಜೆನ್ಸ್, ಲೇಕ್ಸ್ ಆರ್ ಡ್ರೈಯಿಂಗ್ ಅಪ್, ಒಣಗ್ತಾ ಇವೆ. ವಾಟ್ ವುಡ್ ಬಿ ಡನ್ ಟು ಸೇವ್ ದೆಮ್? ಎಸ್, ವಿ ಕ್ಯಾನ್ ಫೈಂಡ್ ಮೆನಿ ಮೆಷರ್ಸ್ ಟು ಸೇವ್ ಅವರ್ ಲೇಕ್ಸ್. ಬಹಳ ಮುಖ್ಯವಾಗಿ ವಿ ಶುಡ್ ನೋ ದ ಇಂಪಾರ್ಟೆನ್ಸ್ ಆಫ್ ಅವರ್ ಲೇಕ್ಸ್. ಕೆರೆಗಳ ಪ್ರಾಮುಖ್ಯತೆಯನ್ನ ನಾವು ಮನಗಾಣಬೇಕಾಗಿದೆ. ಸೊ ಕೆರೆ ಅಂತಕ್ಕದ್ದು, ಲೇಕ್ಸ್ ಅಂತದ್ದು, ಇಟ್ ಈಸ್ ನಾಟ್ ಓನ್ಲಿ ಸ್ಯಾಟಿಸ್ಫೈ ಅವರ್ ನೀಡ್ಸ್, ಬಟ್ ಇಟ್ ಈಸ್ ದೇ ಫಾರ್ ಸಮಥಿಂಗ್. ಇನ್ನು ಮಹತ್ತರ ಕಾರ್ಯಗಳಿಗೆ ಅದು ಇರುತ್ತೆ. ಬರೀ ನಮ್ಮ ಆಸೆಗಳನ್ನ ಅಥವಾ ನಮ್ಮ ಮನುಷ್ಯನ ಕಾರ್ಯಗಳನ್ನ ಈಡೇರಿಸಲಿಕ್ಕೆ ಮಾತ್ರ ಅದು ಇರೋದಿಲ್ಲ. ಫಸ್ಟ್ ಆಫ್ ಆಲ್, ವಿ ಶುಡ್ ನಾಟ್ ಪಲ್ಯೂಟ್ ಅವರ್ ಲೇಕ್ಸ್. ನಾವು ಪಲ್ಯೂಟ್ ಮಾಡಬಾರ್ದು. ನಾವೇನ್ ಮಾಡ್ತಾ ಇದ್ದೇವೆ ಇವತ್ತು, ಕೆರೆಗಳನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಾ ತರದ ಮಲಿನತೆಯನ್ನ ನಾವು ನಮ್ಮ ಕೆರೆಗಳಿಗೆ ಹರಿಬಿಡ್ತಿದ್ದೇವೆ. ಸೊ ಹಾಗಾಗಿ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಕೆರೆಗಳ, ಲೇಕ್ಸ್ ಮಹತ್ವ ತುಂಬಾನೇ ಇದೆ. ಬರೀ ನಾವು ಇನ್ ದ ನೇಮ್ ಆಫ್ ಗ್ಲೋಬಲೈಸೇಷನ್, ಆರ್ ಇನ್ ದ ನೇಮ್ ಆಫ್ ಅರ್ಬನೈಸೇಷನ್, ಆರ್ ಇನ್ ದ ನೇಮ್ ಆಫ್ ಇಂಡಸ್ಟ್ರಿಯಲೈಸೇಷನ್ ನಾವೇನ್ ಮಾಡ್ತಾ ಇದ್ದೀವಿ, ವಿ ಆರ್ ನೆಗ್ಲೆಕ್ಟಿಂಗ್ ಅವರ್ ಲೇಕ್ಸ್. ಕಡೆಗಣಿಸ್ತಾ ಇದ್ದೇವೆ. ಆಗ ಕಡೆಗಣಿಸಿದ್ರೆ ಟುಡೇ ವಿ ಆರ್ ಫೇಸಿಂಗ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಬಹಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಸೊ ಆ ಒಂದು ದಿಕ್ಕಿನಲ್ಲಿ ಟುಡೇಸ್ ಲೆಸನ್ ಆರ್ ಎ ಪ್ಲೇ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೌ ಎ ಮ್ಯಾನ್ he sacrificed his life for the sake of lake. ಹೇಗೆ ಒಬ್ಬ ಮನುಷ್ಯ, an ordinary man, ಹೇಗೆ ತನ್ನ ಪ್ರಾಣವನ್ನೇ
ಕೊಡೋದಕ್ಕೆ ಸಿದ್ಧವಾಗಿರ್ತಾನೆ ಆ ಕೆರೆಗೋಸ್ಕರ ಅಂಥದ್ದನ್ನು ನಾವು ಈ ಪಾಠದಿಂದ, ಈ ನಾಟಕದಿಂದ ತಿಳಿಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ಟೈಟಲ್ ಆಫ್ ದ ಪ್ಲೇ ಈಸ್ ದ ವಾಚ್ಮನ್ ಆಫ್ ದ ಲೇಕ್. ವಾಚ್ಮನ್ ಅಂದರೆ ಕಾವಲುಗಾರ, ಯಾವುದು, ಲೇಕ್ ಅಂದರೆ ಕೆರೆ, ಸರೋವರ ಅಂತ ನಾವು ತಿಳ್ಕೊಳ್ಬೋದು. And let us know a brief information about the writer of this play. Okay, he is well-known figure in Indian English literature. His name R.K. Narayan. Okay, his name is R.K. Narayan, who has written this play. So the full name of this person, Rasipuram Krishnaswamy Iyer Narayana Swamy. Rasipuram Krishnaswamy Iyer Narayana Swamy is shortly known as R.K. Narayan. He was the brother of R.K. Lakshman. So this person, he was born in 1906, 1906. He died in 2001, 2001ರಲ್ಲಿ ಅವರು ತೀರ್ಕೊಂಡಿದ್ದಾರೆ. So here, R.K. Narayan, he is known for his fictions. Of course, he created an imaginary town, and it was known as Malgudi. Malgudi ಅನ್ನೋ ಒಂದು ಇಮ್ಯಾಜಿನರಿ ಟೌನ್ ಅನ್ನ ಅವರು ಇಟ್ಕೊಂಡು he has written number of fictions. For example, the works of Narayan, Swamy and Friends, the Bachelor of Arts, the English Teacher, the Financial Expert, the Guide. These are some of the important works written by R.K. Narayan. ಯಾವ್ದಾದ್ರೆ Swamy and Friends, ಮತ್ತೆ the Bachelor of Arts, the English Teacher, the Financial Expert, the Guide, okay, Malgudi Days, etc., etc. These are some of the important works of R.K. Narayan. So our film actor Shankarna, he directed a serial called Malgudi Days on the basis of fictions written by R.K. Narayan. So R.K. Narayan was awarded number of prizes for his contribution to literature. He was awarded Padma Bhushan, he was awarded Padma Vibhushan, and he was awarded Sahitya Akademi Award. His fiction, The Guide, it was awarded it whole, The Guide, the fiction, the novel whole, Sahitya Akademi Award, and this fiction adapted to film also, and it was also got Best Film Award, The Guide. And R.K. Narayan was also a member of Parliament in Rajya Sabha between 1991-92. He was elected a member of Parliament in Rajya Sabha. And we see the brief information about the writer R.K. Narayan. And when come to the play, The Watchman of the Lake. So here, let us come to know the background to write about of this play. Here you have heard Baba Budanagiri. ಬಾಬಾ ಬುಡನ್ಗಿರಿ ಬೆಟ್ಟವನ್ನು ಕೇಳಿರ್ಬೋದು ಕರ್ನಾಟಕ ಸ್ಟೇಟಲ್ಲಿ. ಅದರ ಒಂದು ಪಶ್ಚಿಮ ದಿಕ್ಕಿನಲ್ಲಿ ದೇರ್ ಈಸ್ ಎ ಟೌನ್ ಕಾಲ್ಡ್ ಸಕ್ಕರೆಪಟ್ಟಣ. ನಾವು ಪ್ರೆಸೆಂಟ್ಲಿ ಇಸ್ known as ಸಕ್ಕರೆಪಟ್ಟಣ. ಸೊ ದಿಸ್ ಪ್ಲೇಸ್ ಸಕ್ಕರೆಪಟ್ಟಣ 1000 years ago, 1000 ವರ್ಷಗಳ ಹಿಂದೆ ಅಂತ ಹೇಳ್ಬೋದು, ಇಟ್ ವಾಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ರುಕ್ಮಣಗಡದ ರಾಜಧಾನಿಯಾಗಿತ್ತು. ಈ ಒಂದು ಪ್ಲೇಸ್ ಅಲ್ಲಿ ಅಟ್ ದ ಸೆಂಟರ್ ಆಫ್ ದಿಸ್ ಪ್ಲೇಸ್ ದೇರ್ ಈಸ್ ಎ ಶ್ರೈನ್, ಒಂದು ಟೆಂಪಲ್, ಒಂದು ದೇವಸ್ಥಾನ ಇದೆ. ಹಾಗಾದ್ರೆ ಯಾವ ದೇವಸ್ಥಾನ ವೆದರ್ ಇಟ್ ಬಿಲಾಂಗ್ಸ್ ಟು ಎನಿ ಗಾಡೆಸ್ ಆರ್ ಎನಿ ಹೀರೋ, ಯಾರಿಗೆ
ಇದರಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಯಾಕಂದ್ರೆ ದಿಸ್ shrine was built in the name of an ordinary person. Okay, a village person, ಒಬ್ಬ ಸಾಮಾನ್ಯ ಮನುಷ್ಯನಿಗೋಸ್ಕರನೇ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಇದು. ಏನ್ ಮಾಡಿದ್ದಾನೆ ಆ ಮನುಷ್ಯ? ವಾಟ್ did that ordinary man do ಅಂತ ಹೇಳಿದ್ರೆ, he was the watchman of the lake and he sacrificed his life to save the lake. ಹಾಗಾಗಿ ಅವನಿಗೋಸ್ಕರನೇ ಒಂದು ದೇವಸ್ಥಾನವನ್ನು ಅಲ್ಲಿ ಕಟ್ಟಿರ್ತಾರೆ. ಹಾಗಾಗಿ ಆ ದೇವಸ್ಥಾನದ ಆ ಸಿಟಿಯಿಂದ ಒಂದು 4 ಮೈಲ್ ದೂರದಲ್ಲಿ ಒಂದು ಕೆರೆ ಇದೆ. ಸೊ ಅಯ್ಯನ್ ಕೆರೆ ಅಂತ ಹೇಳಿ. ದಟ್ ಪರ್ಸನ್ ವಾಸ್ ದಿ ವಾಚ್ಮನ್ ಆಫ್ ದಟ್ ಲೇಕ್. ಅಯ್ಯನ್ ಕೆರೆ ಅಂತ ಪ್ರಸಿದ್ಧ ಇದೆ. ಸೊ ಆನ್ ದ ಬೇಸಿಸ್ ಆಫ್ ದ ಸ್ಟೋರಿ, ಆರ್.ಕೆ. ನಾರಾಯಣ್ ಹ್ಯಾಸ್ ರಿಟನ್ ದಿಸ್ ಪ್ಲೇ Watchman of the Lake. So then, what are the important characters we are going to see in this play? So village headman. So village headman, king, another character, Mara, the important character in the play. Mara he is the watchman of the lake, and Mara's son, ಮಗ ಇದ್ದಾನೆ, ಗಂಗಾ ಅಂತ ಆ ಒಂದು ಕ್ಯಾರೆಕ್ಟರ್ ನೋಡ್ತೀವಿ. ಅಂಡ್ ಸನ್ ಅಂದ್ರೆ ಈಸ್ ದಿ ಸನ್ ಆಫ್ ಗಂಗಾನ ಮಗ ಇದ್ದಾನೆ. ಭೀಮ ಅನ್ನುವ ಕ್ಯಾರೆಕ್ಟರ್ ನೋಡ್ತೀವಿ. ಅಂಡ್ ಅದರ್ ಮೈನರ್ ಕ್ಯಾರೆಕ್ಟರ್ಸ್ ಆಲ್ಸೋ ವಿ ಸಿ ಇನ್ ದ ಪ್ಲೇ, ಅದನ್ನು ನೋಡ್ತೀವಿ. ಅಂಡ್ ಹಿಯರ್ ವಿ ಹ್ಯಾವ್ 5 ಸೀನ್ಸ್. ಈ ನಾಟಕದಲ್ಲಿ 5 ದೃಶ್ಯಗಳನ್ನ ನಾವು ನೋಡ್ಬೋದು. ಫಸ್ಟ್ ಸೀನ್ ಎಲ್ಲಿ ತಗೊಳುತ್ತೆ? ಎ ವಿಲೇಜ್ ಅಟ್ ದ ಫುಟ್ ಆಫ್ ಎ ಹಿಲ್. ಒಂದು ಬೆಟ್ಟದ ಒಂದು ಕಣಿವೆಯ ಕೆಳಗಡೆ ಇರ್ತಕ್ಕಂಥ ಹಳ್ಳಿಯಲ್ಲಿ ಈ ನಾಟಕ ಪ್ರಾರಂಭ ಆಗುತ್ತೆ. ರೋಡ್ ಮೆಂಟರ್ಸ್ ಅಟ್ ವರ್ಕ್. ಓಕೆ, ದಾರಿ ರೋಡ್ ವರ್ಕರ್ಸ್. ಓಕೆ, ದೇ ಆರ್ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಇದೆ. ಸೊ ನಾವು ದ ವಿಲೇಜ್ ಹೆಡ್ಮನ್ ಈ ಎಂಟರ್ಸ್, ಅವನು ಬಂದ್ಬಿಟ್ಟು ದ ರೋಡ್ ಮೆಂಟರ್ಸ್ ದೇ ಆರ್ ವರ್ಕಿಂಗ್. ದ ವಿಲೇಜ್ ಹೆಡ್ಮನ್ ಸೇಸ್, ಹೇಳ್ತೇನೆ, ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ಓಕೆ, ಏನ್ ಹೇಳ್ತೇನೆ? ಹೋಗಿ ಕೆಲಸ ಮಾಡಿ. ಹೇ ಯು ರಾಜ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ? ಹಿಯರ್ ದ ವಿಲೇಜ್ ಹೆಡ್ಮನ್ ಈಸ್ ಸ್ಕೋಲ್ಡಿಂಗ್, ಬೈತಾ ಇದ್ದಾನೆ. ಬಿಕಾಸ್ ಅಲ್ಲಿರ್ತಕ್ಕಂಥ ರೋಡ್ ವರ್ಕರ್ಸ್ ದೇ ಆರ್ ಟಾಕಿಂಗ್, ದೇ ಆರ್ ಚಾಟಿಂಗ್. ಓಕೆ, ದೇ ಆರ್ ನಾಟ್ ಡೂಯಿಂಗ್ ದ ವರ್ಕ್. ಹಾಗಾಗಿ ಅವರಿಗೆ ಬೈತಾ ಇದ್ದಾನೆ. So I will push you into the stream if I catch you again gossiping with your neighbor. ಅಕ್ಕಪಕ್ಕದ ಜೊತೆ ಮಾತಾಡ್ಕೊಂತ ಟೈಮ್ ಹಾಳು ಮಾಡ್ತಾ ಇದ್ರೆ ನಾನು ನಿಮ್ಮನ್ನ ಆ ಕೆರೆಗೆ ಅಥವಾ ನಾನು ತಳ್ಳಿಬಿಡ್ತೇನೆ, ನಾನು ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. And here the village headman wants to who is disturbing the road workers. ಯಾರು ಈ ಕೆಲಸಗಾರರಿಗೆ ಡಿಸ್ಟರ್ಬ್ ಮಾಡ್ತಾರೋ? ವೈ ದೇ ಆರ್ ವೇಸ್ಟಿಂಗ್ ದೇ ಟೈಮ್? ಯಾರು ಸಮಯನ ಹಾಗೆ ಕಳೀತಾ ಇದ್ದಾರೆ, ಎಲ್ಲ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಹೂ ಈಸ್ ಡಿಸ್ಟರ್ಬಿಂಗ್ ದೀಸ್ ರೋಡ್ ವರ್ಕರ್ಸ್? ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಕೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆ ಕೆಲಸಗಾರರು ಇಬ್ಬರು ಹೇಳ್ತಾರೆ, ಏನಂತ ಹೇಳ್ತಾರೆ? ಮಾಸ್ಟರ್, ವಿಲೇಜ್ ಏನ್ ಮಾಡ್ತಾರೆ, ವಿ ಆರ್ ಡೂಯಿಂಗ್ ಅವರ್ ವರ್ಕ್. ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇದ್ವಿ. ವಿ ಆರ್ ಡೂಯಿಂಗ್ ಅವರ್ ವರ್ಕ್, ಬಟ್ ಎಂತ ಸಮ್ ಒನ್ ಈಸ್ ಡಿಸ್ಟರ್ಬಿಂಗ್. ಒಬ್ಬ ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಯಾರು ಅಂತ ಕೇಳ್ತಾರೆ ವಿಲೇಜ್ ಹೆಡ್ಮನ್. ಹೂ ಈಸ್ ಡಿಸ್ಟರ್ಬಿಂಗ್ ಯು? ಅವ್ರು ಹೇಳ್ತಾರೆ, ಇಟ್ ಈಸ್ ಮಾರ ಇದನ್ನಲ್ಲ, ಅವನು ನಮಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಸೊ ಮಾರ ಈಸ್ ಆಲ್ಸೋ ಎ ಮೆಂಬರ್ ಆಫ್ ದಟ್ ವಿಲೇಜ್, ಬಟ್ he is treated as a lunatic. ಲುನಾಟಿಕ್ ಅಂದ್ರೆ ಹುಚ್ಚ ಅಂತೇಳಿ ಆ ವಿಲೇಜ್ ಹೆಡ್ಮನ್ ಮತ್ತೆ ಇತರರೆಲ್ಲ ಮಾರನನ್ನ ಹುಚ್ಚನ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾರ ಈಸ್ ನಾಟ್ ಅಲೌಡ್ ಟು ಎಂಟರ್ ದಟ್ ವಿಲೇಜ್. ಓಕೆ, ಈಸ್ ನಾಟ್ ಅಲೌಡ್ ಟು ವರ್ಕ್ ವಿತ್ ಅದರ್ ಪರ್ಸನ್ಸ್. ಹಾಗಾಗಿ ಹೆಡ್ಮನ್ ಕೇಳ್ತಾನೆ, ವೇರ್ ಈಸ್ ಹಿ? ಎಲ್ಲಿದ್ದಾನೆ ಅಂತ ವರ್ಕರ್ಸ್ ಕೇಳ್ತಾರೆ. ಆಗ ದ ವರ್ಕರ್ಸ್ ಹೇಳ್ತಾರೆ, ವ್ಯಾನ್ ಹಿ ಸಾ ಯು, ಅವನು ಯಾವಾಗ ನಿಮ್ಮನ್ನ ನೋಡ್ದ, ಸೊ ಹಿ ರ್ಯಾನ್ ಆಫ್, ಇಲ್ಲಿಂದ ಓಡೋಗ್ಬಿಟ್ಟು ಬಂಡೆಯ
ಬದಿಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ನಾವು ದ ವಿಲೇಜ್ ಮೆನ್ ಹಾರ್ಡರ್ಸ್ ದ ರೋಡ್ ವರ್ಕರ್ಸ್ ಓಕೆ ಟು ಕ್ಯಾಚ್ ಯು, ಹೋಗಿ ಅವನನ್ನು ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಸ್, ಆಲ್ ಆಫ್ ದೆಮ್ ದೇ ಗೋ ಆ್ಯಂಡ್ ಕ್ಯಾಚ್ ಮಾರಾ ಆ್ಯಂಡ್ ಬ್ರಿಂಗ್ ಟು ವಿಲೇಜ್ ಮೆನ್. ವಿಲೇಜ್ ಮೆನ್ ಅಂತ ಕರ್ಕೊಂಡು ಅವಾಗ ಹೆಡ್ ಮಾಡ್ತಾರೆ, ಮಾರಾ ಯು ವರ್ತ್ಲೆಸ್ ಡಾಗ್, ಹ್ಯಾವ್ ಐ ನಾಟ್ ಟೋಲ್ಡ್ ಯು ಟು ಕೀಪ್ ಅವೇ ಫ್ರಮ್ ಹಿಯರ್. ಓಕೆ, ಮಾರ ಅಂದ್ರೆ ನೀನು ಅಪ್ರಯೋಜಕ, ನೀನು ಇಲ್ಲಿಂದ ದೂರ ಹೋಗು ಅಂತ ನಾನು ಹೇಳಿರ್ಲಿಲ್ವಾ? ಓಕೆ, ಮಾರ ಎಸ್ ಮೈ ಮಾಸ್ಟರ್, ಅವ್ರು ಹೇಳಿದ್ರು. ಸರ್, ವಾಟ್ ಡು ಯು ಮೀನ್ ಬೈ ಕಮಿಂಗ್ ಹಿಯರ್ ಅಂಡ್ ಡಿಸ್ಟರ್ಬಿಂಗ್ ಮೈ ವರ್ಕ್ಮೆನ್? ಮತ್ತೆ ಯಾಕೆ ಇಲ್ಲಿ ಬಂದು ನನ್ನ ಕೆಲಸಗಾರರಿಗೆ ನೀನು ಡಿಸ್ಟರ್ಬ್ ಮಾಡ್ತಿದೀಯಾ? ಸೊ ಮಾರ ಐ ಆಮ್ ನಾಟ್ ಡಿಸ್ಟರ್ಬಿಂಗ್, ಇಲ್ಲ ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಐ ಆಮ್ ಹಿಯರ್ ಆನ್ ಮೈ ಓನ್ ವರ್ಕ್, ನಾನು ಇಲ್ಲಿ ನನ್ನ ಕೆಲಸದ ಮೇಲೆ ನಾನಿದ್ದೇನೆ. ಲೆಟ್ ದೆಮ್ ಗೋ ಆನ್ ವಿತ್ ದೇಸ್, ಅವ್ರ ಕೆಲಸ ಮಾಡ್ಕೊಳ್ಳಿ, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಎನಿಬಡಿ ಅಂತ ಮರ ಹೇಳ್ತಾ ಇದೆ. ಸೊ ವಿಲೇಜ್ ಹೆಡ್ಮನ್ ಈಸ್ ಆಂಗ್ರಿ. he says that don't talk of your work. ಮರ, ನಿನ್ನ ಕೆಲಸದ ಬಗ್ಗೆ ಮಾತಾಡ್ಬೇಡ, ಯು ಆರ್ ಇನ್ lunatic, ನೀನು ಒಬ್ಬ ಹುಚ್ಚ. And don't imagine you have any kind of work. The only work we have now is to disappear. ನೀನು ಒಬ್ಬ ಹುಚ್ಚ, ನಿನಗೆ ಕೆಲಸ ಇರುತ್ತೆ. ನಿನ್ನ ಕೆಲಸ ಅಂತಂದ್ರೆ ಯು ಹ್ಯಾವ್ ಟು ಡಿಸಪಿಯರ್ ಫ್ರಮ್ ದಿಸ್ ಪ್ಲೇಸ್. ಇಲ್ಲಿಂದ ನೀನು ಡಿಸಪಿಯರ್ ಅಂದ್ರೆ ಕಣ್ಮರೆಯಾಗುತ್ತೆ. ಯು ಹ್ಯಾವ್ ಟು ಡಿಸಪಿಯರ್ ಫ್ರಮ್ ದಿಸ್ ಪ್ಲೇಸ್. ವೈ ಶುಡ್ ಐ ಡಿಸಪಿಯರ್? ಮಾರಾ ಇಸ್ ಆಸ್ಕಿಂಗ್, ವೈ ಶುಡ್ ಐ ಡಿಸಪಿಯರ್? ನಾನೇ ಇಲ್ಲಿಂದ ಹೋಗಬೇಕು. ಸೊ ಏನಂತ ವಿಲೇಜ್ ಹೆಡ್ಮನ್, ಐ ಹ್ಯಾವ್ ಟೋಲ್ಡ್ ಯು ದ ರೀಸನ್ 20 times. The king is passing this way and I don't want him to know that our village has such fools as you. ನಾನು ಆಲ್ರೆಡಿ ವಿಲೇಜ್ ಹೆಡ್ಮನ್ ಹೇಳ್ತಿದ್ದಾನೆ ಮರಗೆ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ನಂಬರ್ ಆಫ್ ಟೈಮ್ಸ್, ವೈ ಶುಡ್ ಯು ನಾಟ್ ಬಿ ಹಿಯರ್? ನೀನು ಯಾಕೆ ಇಲ್ಲಿ ಇರಬಾರ್ದು ಅಂತ ನಾನು ಹೇಳ್ತಾನೆ. ಬಿಕಾಸ್ ದ ಕಿಂಗ್ ಈಸ್ ಪಾಸಿಂಗ್ ದಿಸ್ ವೇ, ರಾಜರು ಈ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ದ ಕಿಂಗ್ ಶುಡ್ ನಾಟ್ see you, a person's like lunatic or fools. ನಿಮ್ಮಂತ ಹುಚ್ಚರನ್ನ ರಾಜರು ನೋಡಬಾರ್ದು, ನೀವು ಅವ್ರ ಕಣ್ಣಿಗೆ ಬೀಳಬಾರ್ದು. ರಾಜರು ಈ ದಾರಿಯಲ್ಲಿ ಬರ್ತಾ ಇದ್ದಾರೆ. ಯು ಸಿ ದ ಸಿಚುವೇಶನ್ ಬಿಕಾಸ್ ಆಫ್ ದ ಕಿಂಗ್ಸ್ ಅರೈವಲ್. ರಾಜರು ಬರ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ರೋಡ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಸಿ ದಟ್ situation or thing in our present day also. If any minister, when he comes to visit any villages, ಯಾರೋ ಒಬ್ಬರು ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂದರೆ ಆಗ ಮಾತ್ರ ಆ ದಾರಿಗಳು ಸರಿಯಾಗ್ತದೆ ಹೊರತು ಅಲ್ಲಿವರೆಗೂ ಆ ದಾರಿ ಹೇಗಿದೆ ಅಂತ ಯಾರೂ ಕೇರ್ ಮಾಡೋದಿಲ್ಲ. ಸೊ ದ ಸೇಮ್ ಥಿಂಗ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಪ್ಲೇ. ಸೊ ಬಿಕಾಸ್ ಆಫ್ ದ ಕಿಂಗ್ಸ್ ಅರೈವಲ್, ಬರ್ತಾ ಇದ್ದಾರೆ ಅಂತ ಕಾರಣಕ್ಕೆ ದ ರೋಡ್ ಈಸ್ ಗಾಟ್ ರಿಪೈರ್ಡ್, ಅವರು ರಿಪೇರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಾರಾ ಇಸ್ ಟೆಲಿಂಗ್, ಏನಂತ ಹೇಳ್ತಾರೆ, ನೋ ಐ ಡೋಂಟ್ ಫೀಲ್ ಐ ಆಮ್ ಎ ಫೂಲ್. ನಾನು ಫೂಲ್ ಅಂತ ನನಗೇನು ಅನ್ಸಲ್ಲ. ಯು ಕ್ಯಾನ್ ಕಾಲ್ ಮೀ, ಯು ಮೇ ಕಾಲ್ ಮೀ ಅಟ್ ಎನಿ ನೇಮ್. ಓಕೆ, ನೀವು ಬೇಕಾದಂಗೆ ಹೆಸರನ್ನ ಕರಿಬೋದು, ಬಟ್ ಐ ಆಮ್ ನಾಟ್ ಎ ಫೂಲ್, ಐ ಆಮ್ ನಾಟ್ ಎ ಫೂಲ್. ಅದಕ್ಕೆ ಹೇಳ್ತಾರೆ, ನಾವು ಲಿಸನ್, ಕೀಪ್ ಔಟ್ ಆಫ್ ಅವರ್ ವ್ಯೂ ದ ನೆಕ್ಸ್ಟ್ 2 days when the king passes this way and back. Otherwise, I will have you locked up in the cellar behind that old temple. ಏನಂತ ಹೇಳ್ತೇನೆ ವಿಲೇಜ್ ಹೆಡ್ಮನ್ ಮಾರ್ಗೆ, ಸೊ ಯು ಆರ್ ಎ ಲುನಾಟಿಕ್, ಯು ಶುಡ್ ಗೋ ಅವೇ ಫ್ರಮ್ ದಿಸ್ ಪ್ಲೇಸ್. ಓಕೆ, ಎಷ್ಟು ದಿವಸ? 2 days, ಬಿಕಾಸ್ ದ ಕಿಂಗ್ ಈಸ್ ಪಾಸಿಂಗ್ ದಿಸ್ ವೇ ಆ್ಯಂಡ್ ಈ ಈಸ್ ಕಮಿಂಗ್ ಬ್ಯಾಕ್. ಓಕೆ, ದ ಸೇಮ್ ವೇ, ಅದೇ ದಾರಿಯಲ್ಲಿ ವಾಪಸ್ ಬರ್ತಾರೆ. 2 days ನಿನ್ನ ಕಣ್ಣಿಗೆ ಕಾಣಬೇಡ. ಅದರ್ವೈಸ್ if you appear in this place again, I will lock you that old temple. ಹಳೆ ಗುಡಿಯಲ್ಲಿ ನಿನ್ನನ್ನು ಲಾಕ್ ಮಾಡ್ಬಿಡ್ತೀನಿ. ಸೊ what is the reply from Mara? ಏನಂತ ರಿಪ್ಲೈ ಮಾಡ್ತಾನೆ? ಎಸ್, ಇಫ್ ಯು ಲಾಕ್ ಮೀ ಅಪ್ ಇನ್ ದಟ್ ಓಲ್ಡ್ ಟೆಂಪಲ್, ಐ ವಿಲ್ ಟೆಲ್ ಮೈ ಡ್ರೀಮ್ ಟು ದ ಗಾಡ್. ನನ್ನ ಗಾಡ್ಗೆ ನನ್ನ ಡ್ರೀಮನ್ನು ಹೇಳ್ತೀನಿ. ಸೊ ಆವಾಗ ಆ ದೇವರು ನನ್ನಿಂದ ಅಲ್ಲಿಂದ ಹೊರಗೆ ಕಳಿಸ್ತಾರೆ ಅಂತ ಹೇಳ್ತಾರೆ. Then headman, he gets angry, okay, by hearing the reply of Mara, and he is once again scolding. ಏನಂತ ಹೇಳ್ತಾನೆ, ಗೆಟ್ ಔಟ್ ಆಫ್ ಮೈ ಪ್ರೆಸೆನ್ಸ್, ಇಲ್ಲಿಂದ ನೀನು ಹೊರಟೋಗು ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಎಲ್ಲ ಕೆಲಸಗಾರರಿಗೂ, ಏನು ಬಾಯಿ ಬಿಟ್ಕೊಂಡು ಹೋಗ್ತಿದ್ದೀರಾ,
ಅವನ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ರಿ ಅಂತ ಹೇಳಿ ಅವರಿಗೆ ಬೈದ. ಇಯರ್ ಮಾರ ಏನು ಹೇಳ್ತಾನೆ, ಒನ್ಸ್ ಅಗೇನ್ ಹಿ ವಾಂಟ್ಸ್ ಟು ಟೆಲ್ ದ ಇಸ್ ಡ್ರೀಮ್ ಟು ದ ಹೆಡ್ಮ್ಯಾನ್. ಆ ವಿಲೇಜ್ ಹೆಡ್ಮನ್ಗೆ ಇನ್ನೊಂದು ಸಲ ನಾನು ಆ ಕನಸಿನಲ್ಲಿ ಬಂದಿದ್ದನ್ನು ಹೇಳಬೇಕು ಅಂತ ಹೇಳ್ತಾನೆ. ಹೇಳ್ತಾನೆ, ಒನ್ಸ್ ಅಗೇನ್ ದ ಗಾಡೆಸ್ ಆಫ್ ದ ರಿವರ್ ಕೇಮ್ ಟು ಮೀ ಇನ್ ದ ಡ್ರೀಮ್ ಅಂಡ್ ಸೆಡ್. ವಿಲೇಜ್ ಹೆಡ್ಮನ್ ಹೇಳ್ತಾನೆ, ಮಾರ ನೋಡಿ ಮತ್ತೊಂದ್ಸಲ ಆ ಗಾಡೆಸ್, ಆ ದೇವತೆ ನನ್ನ ಕನಸಲ್ಲಿ ಬಂದು ಹೇಳಿದಾಳೆ ಏನಂತ ಹೇಳಿ, ದ ಕಿಂಗ್ ಇಸ್ ಕಮಿಂಗ್ ದಿಸ್ ವೇ, ರಾಜು ಈ ದಾರಿಯಲ್ಲಿ ಬರ್ತಾ ಇದ್ದಾರೆ, ಟೆಲ್ ಹಿಮ್ ಅಬೌಟ್ ದ ಟ್ಯಾಂಕ್, ಹಿ ವಿಲ್ ಲಿಸನ್. ಆ ಟ್ಯಾಂಕ್ ಬಗ್ಗೆ, ಕೆರೆಯನ್ನ ಕಟ್ಟೋದ್ರ ಬಗ್ಗೆ ಯು ಶುಡ್ ಟೆಲ್ ಹಿಮ್, ದ ಕಿಂಗ್ ವಿಲ್ ಲಿಸನ್ ಯು. ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ನನ್ನ ಕನಸಿನಲ್ಲಿ ಬಂದು ದೇವತೆ ಹೇಳಿದ್ದಾರೆ. ಹಾಗಾಗಿ ಐ ಶುಡ್ ಮೀಟ್ ದ ಕಿಂಗ್, ನಾನು ಕಿಂಗನ್ನು ಮೀಟ್ ಆಗಲೇಬೇಕು ಅಂತ ಮಾರ ಹೇಳ್ತೇನೆ. ಅಂಡ್ ವಾಟ್ ಹೆಡ್ಮನ್ ಸೆಸ್ ಏನಂತ ಹೇಳ್ತಾನೆ, ಡೋಂಟ್ ಟೆಲ್ ಮಿ ದಟ್ ಅಗೇನ್ ಯು ಅಂಡ್ ಯುವರ್ ಡ್ರೀಮ್, ಐ ಫೀಲ್ ಟೆಂಪ್ಟೆಡ್ ಟು ಕಿಕ್ ಯು. ನಿನ್ನ ಡ್ರೀಮ್ ಇನ್ನೊಂದ್ಸಲ ನನಗೆ ಹೇಳಕ್ ಬರಬೇಡ, ನಿನ್ನ ಡ್ರೀಮ್ ಕನಸು ನಿನ್ನ ಹೇಳಕ್ ಬರಬೇಡ, ಇನ್ನೊಂದ್ಸಲ ಹೇಳಿದ್ರೆ ನಾನು ನಿಮಗೆ ಪೆಟ್ ಕೊಡ್ತೇನೆ, ಓಕೆ, ನಾನು ನಿನಗೆ ಒದಿತೇನೆ ಅಂತ ಹೇಳ್ತೇನೆ. ಅದಕ್ಕೆ ಮಾಡ್ತೇನೆ, ವಾಟ್ ಹ್ಯಾವ್ ಐ ಸೆಡ್ ಟು ಅಫೆಂಡ್ ಯು ಸೋ ಮಚ್ ಸರ್, ನಾನು ಶಿಕ್ಷೆಗಳಾಗುವಂಥ ಕೆಲಸ ಏನು ಮಾಡಿದ್ದೇನೆ ನಾನು? ಆರ್ ಯು ಜೆಲಸ್ ದಟ್ ದ ಗಾಡೆಸ್ ಕಮ್ಸ್ ಟು ಮೀ ರಾದರ್ ದನ್ ಯು ಟು ಯು ಇನ್ ದ ಡ್ರೀಮ್? ಮೇ ಬಿ ಅವನು ಹೇಳ್ತಾನೆ ಮಾರ ಹೆಡ್ಮನ್ಗೆ, ನಿಮಗೆ ಹೊಟ್ಟೆ ಕಿಚ್ಚಾಗಿರ್ಬೇಕು, ಯಾಕಂದ್ರೆ ಆ ಗಾಡೆಸ್ ನನ್ನ ಕನಸಿನಲ್ಲಿ ಬಂದಿದ್ದಾರೆ, ನಿಮ್ಮ ಕನಸಿನಲ್ಲಿ ಬಂದಿರೋಂಥ ನಿಮ್ಗೆ ಹೊಟ್ಟೆ ಕಿಚ್ಚಾಗಬೇಕು. ಶಾಲ್ ಐ ರಿಪೀಟ್ ದ ವೆರಿ ವರ್ಡ್ಸ್ ಶಿ ಅಟರ್? ಆ ದೇವತೆ ಏನು ಹೇಳಿದ್ರು ಅಂತ ಹೇಳಿ ನಾನು ಇನ್ನೊಂದ್ಸಲ ಹೇಳ್ದೆ ನಿಮಗೆ. ಹೆಡ್ಮನ್ ಈಸ್ ಆಂಗ್ರಿ, ನೋ ಬಿ ಆಫ್, ಇಲ್ಲ ಹೊರಟೋಗಿಲ್ಲ, ಅಂಡ್ ಲೈಕ್ ಎ ಗುಡ್ ಫೆಲೋ ಕೀಪ್ ಟು ಯುವರ್ ಬ್ಯಾಕ್ ಯಾರ್ಡ್ ಟಿಲ್ ದ ಕಿಂಗ್ ಡಿಪಾರ್ಟ್. ಓಕೆ, ರಾಜ ಹೊರಟೋಗ್ಬಿಟ್ಟು ಅವರು ರಾಜ ಪಾಸ್ ಆಗೋವರೆಗೂ, ಏನೋ ಇಲ್ಲಿಂದ ಹೋಗೋವರೆಗೂ ನೀನು ದೂರ ಇರು. ಐ ವಿಲ್ ಗಿವ್ ಎ ಫೈನ್ ಗಿಫ್ಟ್ ಇಫ್ ಯು ಬಿಹೇವ್ ಯುವರ್ ಸೆಲ್ಫ್, ನಾನು ನಿಮ್ಗೆ ಒಳ್ಳೆ ಉಡುಗೊರೆಯನ್ನು ಕೊಡ್ತೇನೆ ಅಂತ ಹೇಳ್ತೇನೆ. ಯಾರು? ದ ಹೆಡ್ಮನ್, ಮಾರ. ಆಗ ನೀನು ಆ ಕಿಂಗ್ ಬರೋ ಸಮಯದಲ್ಲಿ ದೂರ ಇರುತ್ತೆ. ಮಾರ ಹೇಳ್ತಾನೆ, ನೋ ಐ ಡೋಂಟ್ ವಾಂಟ್ ಎನಿ ಗಿಫ್ಟ್ ಫ್ರಮ್ ಯು, ನಿಮ್ಮಿಂದ ನನಗೆ ಏನು ಗಿಫ್ಟ್ ಮಾಡ, ಬಿಕಾಸ್ ಅನದರ್ ಪರ್ಸನ್, ಓಕೆ, ಸಮ್ ಪರ್ಸನ್ ಹ್ಯಾಸ್ ಆಲ್ರೆಡಿ ಗಿವನ್ ಮಿ ದ ಗಿಫ್ಟ್. ನನಗೆ ಇನ್ನೊಬ್ರು ನನಗೆ ತುಂಬ ಗಿಫ್ಟನ್ನು, ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾರೆ. ವಿಲೇಜ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಮೈ ಫಾದರ್ ಇನ್ ಲಾ ಹ್ಯಾಸ್ ಗಿವನ್ ಮಿ ಆಲ್ರೆಡಿ ಎ ಗಿಫ್ಟ್, ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಯಾರು? ನನ್ನ ಮಾವ ಮಗಳನ್ನ ಕೊಟ್ಟಿದ್ದಾರೆ, ಅದೇ ನನಗೆ ದೊಡ್ಡ ಗಿಫ್ಟ್ ಅಂತ ಮಾರ ಹೇಳ್ತಾನೆ. ಅಂಡ್ ಬಿಕಾಸ್ ಆಫ್ ದಿಸ್ ಪ್ಲೇ ಆಲ್ ಅರೌಂಡ್ ವರ್ಕರ್ಸ್ ದೇ ಆರ್ ಲಾಫಿಂಗ್, ಓಕೆ, at Mara. So once again the headman is very angry and the headman, okay, tells a road worker, ಯಾರು? ಭೀಮನಿಗೆ ಹೇಳ್ಬಿಡ್ತಾನೆ, ಭೀಮ ಯು ಕಮ್ ಹಿಯರ್, ನೀನು ಇಲ್ಲಿ ಏನ್ ಮಾಡಬೇಕು? ಬೈಂಡ್ ದಿಸ್ ಫೆಲೋ hand and foot and throw him into the cellar behind the old temple and keep him there till the day after tomorrow. Do you understand? ಸೊ ಏನಂತ ಹೇಳ್ತಿದ್ದಾನೆ ವಿಲೇಜ್ ಮನ್ ಭೀಮನ್ಗೆ, ಈ ಮಾರನನ್ನ ಕಟ್ಟಾಕಿಬಿಟ್ಟು ಆ ಓಲ್ಡ್ ಟೆಂಪಲ್ ಇದೆಯಲ್ಲ ಅಲ್ಲಿ ಇವನ್ನ ಲಾಕ್ ಮಾಡಿ ವಾಚ್ ಮಾಡ್ತಾ ಇರು. ಇಲ್ಲಿವರೆಗೂ ಅಂದರೆ 2 ದಿವಸ ಕಿಂಗು ವಾಪಸ್ ಹೋಗ್ಬೇಕು ಈ ದಾರಿಯಲ್ಲಿ, ಅಲ್ಲಿವರೆಗೂ ನೀನು ಅವನನ್ನು ವಾಚ್ ಮಾಡ್ತಾ ಇರು ಅಂತ ಹೇಳ್ತೀನಿ. ಭೀಮ ಅಗ್ರೀಸ್ ಬಿಕಾಸ್ he has to obey the orders of his master, headman. And he tells Mara, ವಿಲೇಜ್ ಮಾರ ಏನಂತ ಹೇಳ್ತಾನೆ, ಹ್ಯಾವ್ ಯು ಲುಕ್ ಅಟ್ ದಿಸ್ ಜಿಯಾನ್, ನೋಡು ಭೀಮ ಹೇಗಿದ್ದಾನೆ. ಹಿ ಹ್ಯಾಸ್ ಎ ಬಿಗ್ ಬಾಡಿ, ತುಂಬ ದೈತ್ಯವಾಗಿರ್ತಕ್ಕಂಥ ಮನುಷ್ಯ ಇದು. ಓಕೆ, ಈ ಕ್ಯಾನ್ ಸ್ವಿಂಗ್ ಆನ್ ಎಲಿಫೆಂಟ್ ಬೈ ಇಟ್ಸ್ ಟೈಲ್ ಅಂತ ಹೇಳ್ತಾನೆ. ನೋಡು, ಎಲಿಫೆಂಟ್ ಬಾಲ ಇಟ್ಕೊಂಡು ಎಲಿಫೆಂಟನ್ನೇ ನಿಮಗೆ ತಿರುಗಿಸ್ಬೋದು, ಅಷ್ಟೊಂದು ಶಕ್ತಿವಂತನಾಗಿದ್ದಾನೆ. ಅವನ ಹತ್ರ ನೀನು ಆಟ ಆಡಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ ಮಾರ. And how did you manage to grow so fat? He is asking Bhima, Mara is asking Bhima, Mara is making fun with Bhima. ಏನಂತ ಹೇಳ್ತಾನೆ, ನೀನು ಹೇಗೆ ಅಷ್ಟೊಂದಪ್ಪ ಅದೇ? ಸೊ ಏನಂತ ಹೇಳ್ತಾರೆ Bhima, my mother gave me iron decoction when I was a baby. So what is the reply of Bhima? Okay, ಅವನು ತುಂಬ ದಪ್ಪ ಇರೋದಕ್ಕೆ ಏನು ರೀಸನ್ ಕೊಡ್ತೇನೆ ಅಂದರೆ,
His mother, Bhima's mother, gave him iron decoction when he was a baby. ಅವನು ಸಣ್ಣವನಿದ್ದಾಗ ಅವನಿಗೆ ಭೀಮನಿಗೆ ಅವ್ರ ತಾಯಿ ಐರನ್ ಡಿಕಾಕ್ಷನ್ ಕೊಡ್ತಾ ಇದ್ರಂತೆ. And at every dawn, he ran up the hill with a large grindstone on his back. ದೊಡ್ಡ ಕಲ್ಲನ್ನು ಕಟ್ಕೊಂಡು ಬೆಟ್ಟನ ಹತ್ತಾ ಇದ್ದಂತೆ. And it is a very big stone, ತುಂಬಾ ದೊಡ್ಡದಾದಂಥ ಕಲ್ಲದು. And he said that Mara, okay, could not move it even an inch. ಅದನ್ನು ಒಂದು ಇಂಚು ಕೂಡ ಅಲುಗಾಡಿಸಕ್ಕಾಗದಿಲ್ಲ. ಅಂತ ಕಲ್ಲನ್ನು ನಾನು ಬೆನ್ನಲ್ಲಿ ಇಟ್ಕೊಂಡು ಬೆಟ್ಟವನ್ನು ಹತ್ತಾ ಇದ್ದೆ. ಹಾಗಾಗಿ ನಾನು ಈ ರೀತಿ ದೊಡ್ಡದಾಗಿರ್ತಕ್ಕಂಥ ದೇಹವನ್ನು ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ದೆನ್ ಇಯರ್ ಹೆಡ್ಮನ್ ವಾರ್ನ್ಸ್ ಭೀಮಾ. ವಾರ್ನ್ ಮಾಡ್ತಾನೆ ನಾನು ಏನಂತೇಳಿ, ಭೀಮಾ ಶುಡ್ ನಾಟ್ ಆನ್ಸರ್ ಟು ದ ಕ್ವಶನ್ಸ್ ಆಫ್ ಮಾರ ಕ್ವಶನ್ ಆನ್ಸರ್ ಮಾಡಬೇಡ, ನೀ ಹೇಳಿದ ಕೆಲಸ ಮಾಡು ಅಂತ ಹೇಳ್ತಾನೆ ಹೆಡ್ಮನ್ ಭೀಮನಿಗೆ. ಸೊ ಮಾರ ಹೇಳ್ತಾನೆ, ಐ ಟೂ ವುಡ್ ಲೈಕ್ ಟು ಗ್ರೋ ಫ್ಯಾಟ್ ಅಂಡ್ ಸ್ಟ್ರಾಂಗ್. ನಾನು ಭೀಮನ್ ತರ ತುಂಬಾ ಸ್ಟ್ರಾಂಗ್ ಆಗಿ ದಪ್ಪಗಾಗಬೇಕು. ಸೊ ಇಯರ್ ಮಾರ ಈ ಟೆಲ್ಸ್ ಭೀಮಾ ದಟ್ ಹಿ ವಾಂಟ್ಸ್ ಟು ಡ್ರಿಂಕ್ ಐರನ್ ಡಿಕಾಕ್ಷನ್. ನಾನು ಕೂಡ ಐರನ್ ಡಿಕಾಕ್ಷನ್ ಕುಡಿಬೇಕು ಮತ್ತೆ ಗ್ರೀನ್ ಸ್ಟೋನ್ ಇಟ್ಕೊಂಡು ಬೆಟ್ಟ ಹಾಕ್ಬೇಕು ಅಂತ ಹೇಳ್ತಾನೆ. ಆವಾಗ ಭೀಮ ಹೇಳ್ತಾನೆ, ಯು ಕಾಂಟ್ ಟೇಕ್ ದ ಡಿಕಾಕ್ಷನ್. ನಾವು ಈಗ ಸಾಧ್ಯ ಇಲ್ಲ, ಅದು ಯಾವತ್ತ ಬೇಕು. ಯುವರ್ ಮದರ್ ಶುಡ್ ಹ್ಯಾವ್ ಪುಟ್ ಇಟ್ ಇನ್ ಯು ಬಿಫೋರ್ ಯುವರ್ 10 days ಓಲ್ಡ್. ಅಂದ್ರೆ ನೀವು ಹುಟ್ಟಿದಾಗ 10 ದಿವಸಗಳ ಒಳಗೆ ಏನು ಐರನ್ ಡಿಕಾಕ್ಷನ್ ನಿಮ್ಮ ತಾಯಿಗೆ ನಿಲ್ಲಿಸಬೇಕಾಗಿತ್ತು. ನಾವು ಇಟ್ ಈಸ್ ನಾಟ್ ಪಾಸಿಬಲ್. ಭೀಮಾ ಮಾರನಿಗೆ, ನಾವು ಇಟ್ ಈಸ್ ನಾಟ್ ಪಾಸಿಬಲ್ ಟು ಡ್ರಿಂಕ್ ಐರನ್ ಡಿಕಾಕ್ಷನ್. ಯಾವತ್ತು ತಗೋಬೇಕಾಗಿತ್ತು? ಓಕೆ, ಹುಟ್ಟಿದ 10 ದಿವಸಗಳೊಳಗೆ ತಗೋಬೇಕಾಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೆಡ್ಮನ್ ಹೇಳ್ತಾನೆ ಭೀಮಾ, ಈ ಆರ್ಡರ್ಸ್ ಭೀಮಾ ನಾಟ್ ಟು ಟಾಕ್ ವಿತ್ ಮಾರ ಜೊತೆ ನೀನು ಮಾತಾಡ್ಬೇಡ. ಓಕೆ, ಬಿಕಾಸ್ ಮಾರ ಈಸ್ ಪ್ರಿಸನರ್, ನಿನ್ನ ಕೈದಿಯವರು, ನೀನು ಅವನ ಜೊತೆ ಮಾತಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಭೀಮ ಹೇಳ್ತಾನೆ, ಓಕೆ, ಐ ವಿಲ್ ಬಿ ಕೇರ್ಫುಲ್ ಇಯರ್ ಆಫ್ಟರ್, ನಾನು ಹುಷಾರಾಗಿರ್ತೀನಿ ಅಂತ ಭೀಮ ಹೇಳ್ತಾನೆ. ಸೊ ಇಯರ್ ಹೆಡ್ಮನ್ ಹೇಳ್ತಾನೆ, ಡೋಂಟ್ ಕನ್ಸರ್ನ್ ಯುವರ್ ಸೆಲ್ಫ್ ಇಟ್. ನಿನ್ನ ಕೆಲಸದ ಬಗ್ಗೆ ನೀನು ಯೋಚನೆ ಮಾಡಬೇಡ. ಭೀಮನಿಗೆ ಹೇಳ್ತಾನೆ, ಯು ವಿಲ್ ಗೆಟ್ ಯುವರ್ ವೇಜಸ್ ಆಲ್ ದ ಸೇಮ್. ನಿನ್ನ ಆ ಸಂಬಳ, ಆ ಕೂಲಿ ನಿನ್ನ ಸಿಗುತ್ತೆ, ಪರ್ಹ್ಯಾಪ್ಸ್ ಲಿಟ್ಲ್ ಮೋರ್, ಜಾಸ್ತಿನೇ ಸಿಗುತ್ತೆ. ಹೀಗೆ ಹೇಳ್ತಾನೆ, ನೌ ಟೇಕ್ ಹಿಮ್ ಅವೇ ಅಂಡ್ ಸಿಟ್ ಓವರ್ ಹಿಮ್ ಟಿಲ್ ದ ಈವ್ನಿಂಗ್ ಆಫ್ ದ ಡೇ ಆಫ್ಟರ್ ಟುಮಾರೋ. ನಾಳಿದ್ದು ಸಂಜೆವರೆಗೂ ಅವನನ್ನ ಕಾಯ್ತಾ ಇರ್ಬೇಕು ನೀನು. ಟೇಕ್ ಹಿಮ್ ಅವೇ, ಓಕೆ, ಎಳ್ಕೊಂಡು ಹೋಗು, ಬರಲಿಲ್ಲ ಅಂತ ಅವನನ್ನ ಎಳ್ಕೊಂಡು ಹೋಗು ಅಂತ ಹೇಳ್ತಾನೆ ಮಾರ. ನೋ ಐ ವೋಂಟ್ ರೆಸಿಸ್ಟ್. ನಾನು ಏನು ರೆಸಿಸ್ಟ್ ಮಾಡೋದು, ನಾನು ಭೀಮನ್ ಜೊತೆ ಹೋಗ್ತೇನೆ, ನಡ್ಕೊಂಡೆ ಹೋಗ್ತೇನೆ. ಐ ವಿಲ್ ಗೋ ವಿತ್ ಇನ್ ಗ್ಲಾಡ್ಲಿ, ಸಂತೋಷವಾಗಿ ಹೋಗ್ತೇನೆ. ಅಂಡ್ ಐ ವಿಲ್ ಟೆಲ್ ಭೀಮಾ ಆಲ್ ಅಬೌಟ್ ಇಸ್ ಮೈ ಡ್ರೀಮ್ಸ್ ಅಂತ ಹೇಳ್ತೇನೆ. ನಾನು ಹೋಗ್ತಾ ಇರ್ಬೇಕಾದ್ರೆ ನನ್ನ ಡ್ರೀಮ್ ಬಗ್ಗೆ ಭೀಮನಿಗೆ ಹೇಳ್ತೇನೆ, ಎಲ್ಲ ಹೇಳ್ತೇನೆ ಅಂತ ಹೇಳ್ತೇನೆ. ಸೊ ಇಯರ್ ಹೆಡ್ಮನ್ ವಾನ್ಸ್ ಭೀಮಾ ಒನ್ಸ್ ಅಗೈನ್ ಏನಂತ ಹೇಳ್ತಾನೆ ಭೀಮನಿಗೆ, ಡೋಂಟ್ ಅಲೋ ಮಾರ ಟು ಟೆಲ್ ಎನಿಥಿಂಗ್. ಅವನಿಗೆ ಏನೋ ಮಾತಿಗೆ ಹಚ್ಕೊಂಬೇಡ, ಮಾತಾಡೋದು ಬಿಡಬೇಡ ಅಂತ ಹೇಳ್ತಾರೆ. ಅದರ್ವೈಸ್ ಈ ವಿಲ್ ಮಾತಾಡ್ತಾ ಏನಾಗುತ್ತೆ, ಈ ವಿಲ್ ಎಸ್ಕೇಪ್ ಫ್ರಮ್ ದ ಟೆಂಪಲ್. ನೀವು ಕೈ ತಪ್ಪಿಸ್ಕೊಂಡು ಅಥವಾ ಟೆಂಪಲ್ ಇಂದ ತಪ್ಪಿಸ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯು ಡೋಂಟ್ ಅಲೋ ಮಾರ ಟು ಡೂ ಎನಿಥಿಂಗ್ ಟು ಯು. ಏನು ಮಾತಾಡೋಕೆ ಅವ್ರಿಗೆ ಅವಕಾಶ ಕೊಡಬೇಡ ಅಂತ ಹೆಡ್ಮನ್ ಭೀಮನಿಗೆ ಹೇಳ್ತಾನೆ. ಸೊ ದಿಸ್ ಈಸ್ ಫಸ್ಟ್ ಸೀನ್ ವಿಚ್ ಟೇಕ್ ಪ್ಲೇಸ್ ಅಟ್ ಎ ವಿಲೇಜ್ ಅಟ್ ದ ಫುಟ್ ಆಫ್ ಎ ಹಿಲ್. ಒಂದು ಕಣಿವೆಯಲ್ಲಿ ಕೆಳಗಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ, ಆ ಹಳ್ಳಿಯಲ್ಲಿ ಏನ್ ಮಾಡ್ತದೆ, ದ ರೋಡ್ ಮೇಕರ್ಸ್ ಆರ್ ಓಕೆ, ದೇ ಆರ್ ಪ್ರಿಪೇರಿಂಗ್ ಆರ್ ಮೇಕಿಂಗ್ ರೋಡ್ ಬಿಕಾಸ್ ದ ಕಿಂಗ್ ಈಸ್ ಪಾಸಿಂಗ್ ಆನ್ ದಟ್ ವೇ. ಆ ದಾರಿಯಲ್ಲಿ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ರೋಡನ್ನು ರೆಡಿ ಮಾಡ್ತಾ ಇದ್ದಾರೆ. ಹಿಯರ್ ವಿ ಸಿ ಹೌ ದ ವಿಲೇಜ್ people treat Mara. Okay, along with the village headman, all others they treat Mara as a lunatic fool. Okay, because Mara always tell the dream which he had seen in his dream. ಒಂದು ಕನಸಲ್ಲಿ ಕಂಡಿರ್ತಕ್ಕಂತಹ ಆ ಡ್ರೀಮ್ ಏನಂತ ಕನಸ್ತಕ್ಕಂತಾರೆ, ಒಬ್ಬ ದೇವತೆ ಬಂದ್ಬಿಟ್ಟು ಏನು ಆ ಒಂದು ಟ್ಯಾಂಕ್ ಅನ್ನು ಕಟ್ಸೋದಕ್ಕೆ ಆ ರಾಜನಿಗೆ ಹೇಳಬೇಕು ಅಂತ ಹೇಳಿ ಮಾರನ ಕನಸಿನಲ್ಲಿ ಬಂದು ಆ ದೇವತೆ ಹೇಳ್ತಾ ಇದ್ದಾಳೆ. ಅದನ್ನು ಅವನು ವಿಲೇಜ್ ಹೆಡ್ಮನ್ ಅಂತ ಹೇಳ್ಕೊಂಡಿದ್ದಾನೆ. ಬಟ್ ದಟ್ ವಿಲೇಜ್ ಹೆಡ್ಮನ್ ಈಸ್ ನಾಟ್ ಅಲೋಯಿಂಗ್ ಮಾರಾ ಟು ಮೀಟ್ ದ ಕಿಂಗ್.
ಕಿಂಗನ್ನು ಭೇಟಿ ಮಾಡೋದಕ್ಕೆ ವಿಲೇಜ್ ಹೆಡ್ ಮ್ಯಾನ್ ಅವಕಾಶ ಕೊಡ್ತಾ ಇಲ್ಲ. ಬಟ್ ಏನು ಮಾಡ್ತಿದ್ದಾನೆ, ಬಟ್ ದ ವಿಲೇಜ್ ಹೆಡ್ ಮ್ಯಾನ್ ಈಸ್ ಟ್ರೀಟಿಂಗ್ ಮಾನ ಆಸ್ ಅ ಲುನಾಟಿಕ್. ಅವನೊಬ್ಬ ಹುಚ್ಚ, ಅವನು ಏನೇನೋ ಕನಸನ್ನು ಹೇಳಕ್ ಬರ್ತಾನೆ ಅಂತ ಅವನ ಹುಚ್ಚಿನ ಥರ ಟ್ರೀಟ್ ಮಾಡ್ತಾ ಇದ್ದಾನೆ. ಫೈನಲಿ ಏನು ಮಾಡ್ತಾನೆ ವಿಲೇಜ್ ಹೆಡ್ ಮ್ಯಾನ್ ಈಸ್ he tells Bhima is also another road maker